ಹಲೋ ಗಾಯ್ಸ್, ನಾ ಇವತ್ತು ಹೇಳ್ತಾ ಇರೋದು ರಿವ್ಯಾಲ್ಯೂಯೇಷನ್ ಬಗ್ಗೆ. ಸೊ ಯಾರೇ ರಿವ್ಯಾಲ್ಯೂಯೇಷನ್ ಹಾಕ್ತೀರಿ, ರಿವ್ಯಾಲ್ಯೂಯೇಷನ್ ಅಂದರೆ ಏನು ಗೊತ್ತಾ? ಎಷ್ಟೋ ಮಂದಿ ವಿ ಟಿ ಯು ಅಂಡರ್ ಎಷ್ಟೋ ಮಂದಿ ಫೇಲ್ ಮಾಡ್ತಾರೆ. 100% ಪಾಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ ವಿ ಟಿ ಯು. ಅದು ಮಾಡಿದ್ರೆ ನಾನು ನಿಮಗೆ ಎಷ್ಟು ಅಮೌಂಟ್ ಕೊಡ್ತೀನಿ ನನಗೆ ಗೊತ್ತಿಲ್ಲ, ಯಾವತ್ತೂ ಮಾಡೋಕ್ಕೆ ಸಾಧ್ಯ ಇಲ್ಲ ನನಗೆ ಗೊತ್ತು. ಸೊ ಚಾಲೆಂಜ್ ಅಂತ ಅಂದ್ಕೊಳ್ರಿ. 100% ಎಂದೂ ಯಾರೂ ಪಾಸ್ ಆಗಿಲ್ಲ. ಸೊ ಅದಕ್ಕೆ ರಿವ್ಯಾಲ್ಯೂಯೇಷನ್ ಹಾಕ್ತಾರೆ. ಸೊ ಇವಾಗ ಸೆಕೆಂಡ್ ಸೆಮ್ದವ್ರು ರಿವ್ಯಾಲ್ಯೂಯೇಷನ್ ಹಾಕ್ತಾ ಇದ್ದಾರೆ, ಆರ್ ವಿ ಹಾಕ್ತಾ ಇದ್ದಾರೆ. ಸೊ ಅಂಡರ್ ಯಾವುದು? ವಿ ಟಿ ಯು ಅಂಡರ್. ಸೊ ಅವಾಗ ಏನು ಮಾಡಬೇಕು, ಒಂದು ಸಬ್ಜೆಕ್ಟಿಗೆ ಎಷ್ಟು ಅಮೌಂಟ್ ಐತಿ? 300 ಐತಿ ನೋಡ್ರಿ. ಒಂದು ಸಬ್ಜೆಕ್ಟಿಗೆ 300 ರೂಪಾಯಿ ಇದೆ. ಸೊ ಒಂದು ಸಬ್ಜೆಕ್ಟಿಗೆ 300 ಇದ್ದರೆ ಅದು ಫಾರ್ಮ್ ತುಂಬಕ್ಕೆ 30 ರೂಪಾಯಿ ತಗೋತಾರೆ, 30 ರುಪೀಸ್. ಟೋಟಲ್ ಎಷ್ಟಾಯಿತು? 330 ರುಪೀಸ್ ಆಯಿತು. ದೆನ್ ಅದೇ ನಾವು ಸೆಕೆಂಡ್ ಸೆಮ್ ಅದು ರಿವ್ಯಾಲ್ಯೂಯೇಷನ್ ಹಾಕಿದ್ದು. ಸೊ ಇನ್ನೊಂದು ಸಬ್ಜೆಕ್ಟಿಗೆ ನಮ್ಮದು 2 ಸಬ್ಜೆಕ್ಟ್ ಅಂತ ಅಂದ್ಕೋರಿ. ಸೊ ಟೋಟಲ್ 2 ಸಬ್ಜೆಕ್ಟಿಗೆ ಎಷ್ಟಾಗುತ್ತೆ ಅಂದರೆ ಅಮೌಂಟು 630 ರುಪೀಸ್. ಯಾಕೆ 630 ರುಪೀಸ್ ಅಂದೆ ಗೊತ್ತಾ? 630 ರುಪೀಸ್ ಹೇಗಂದರೆ, ಒಂದು ಸಬ್ಜೆಕ್ಟಿಗೆ 300 ಪ್ಲಸ್ ಆಗ್ತೈತೆ, ಆಮೇಲೆ 30 ರುಪೀಸ್ ಫಾರ್ಮ್ ತುಂಬಕ್ಕೆ. ಸೊ 630 ರುಪೀಸ್, 30 ರುಪೀಸ್ ಫಾರ್ಮ್ ತುಂಬಕ್ಕೆ. ಸೊ ಆಮೇಲೆ ಒಂದು ಸಬ್ಜೆಕ್ಟಿಗೆ 300 ನೋಡಿರಿ ಪಕ್ಕಾ. ಸೊ ಇವಾಗೇನು ಆರ್ ವಿ ಹಾಕ್ತೀವಪ್ಪ. ಆರ್ ವಿ ಏನು ಹಾಕ್ತೀವಿ, ಏನು ಮಾಡ್ತೀವಿ ಗೊತ್ತಿಲ್ಲ, ಬಟ್ ಆರ್ ವಿ ಹಾಕ್ತೀವಿ. ಸೊ ಆರ್ ವಿ ಹಾಕಿದ ನೆಕ್ಸ್ಟ್ ಏನು ನಮ್ಗೆ ಯಾರ್ಯಾರು ಹಾಕ್ಬೇಕು? ಆರ್ ವಿ ಹಾಕಬೇಕೋ ಬೇಡವೋ? ನಮ್ಗೆ ಇವೆಲ್ಲ ಟೆನ್ಷನ್ಸ್ ಇರುತ್ತೆ. ಎಷ್ಟಿದ್ರೆ ಹಾಕಬೇಕು, ಹೌದು? ಹಾಕಲಿ ಬೇಡೋ ಆರ್ ವಿ ಅಂತ ಭಾಳ ಥಿಂಕ್ ಮಾಡ್ತಿರ್ತೀರಿ. ಅದು ಈಗ ಸೆಕೆಂಡ್ ಸೆಮ್ದು ಸ್ವಲ್ಪ ಸ್ಟಾರ್ಟಿಂಗ್ ಇರುತ್ತಲ್ಲ, ನಿಮ್ದು ಸೆಕೆಂಡ್ ಸೆಮ್ ಅಷ್ಟೇ ಅಲ್ಲ. ಸೊ ನಿಮಗೆ ಟೆನ್ಷನ್ ಇರುತ್ತೆ. ಸೊ ನಾನು ಹೇಳ್ತೀನಿ, ನಿಮಗೆ 18 ಮಾರ್ಕ್ಸ್ ಔಟ್ ಆಫ್ 18 ಮಾರ್ಕ್ಸ್ ಅಂದರೆ ಪಾಸಿಂಗಾ? ಸೊ ಅದಕ್ಕೆ ನೀವು ನಿಯರ್ 10, 9 10 ಮೇಲೆ ಬಿದ್ದರೆ ಪಕ್ಕ ನೀವು ರಿವ್ಯಾಲ್ಯೂಯೇಷನ್ ಹಾಕಿರಿ. ಡೆಫಿನೆಟ್ಲಿ ಹಾಕಿರಿ. 10 ಮೇಲೆ ಬಿದ್ದರೆ ಏನು ಅಂಜಕ್ಕೆ ಹೋಗಬೇಡ್ರಿ. ಬಟ್ ನಾನು ಹೇಳಿದ್ದೀನಂತ ಇದು ಮಾಡಬೇಡ್ರಿ. ಡೆಫಿನೆಟ್ಲಿ ಸಬ್ಜೆಕ್ಟ್ ಮೇಲೆ ಡಿಪೆಂಡ್ ಇರುತ್ತೆ. ಬಟ್ 10 ಮೇಲೆ ಬಿದ್ದರೆ ಹಾಕಿ, ನನ್ನ ಒಪಿನಿಯನ್ ಹಾಕಿ. ಸೊ ನೀವು ಫೈನಲಿ ಇಷ್ಟಿದ್ರೆ ಹಾಕಿರಿ. ಆ್ಯಂಡ್ ಒಂದು ವೇಳೆ ಒಂದೊಂದು ಥಿಯರಿ ಸಬ್ಜೆಕ್ಟ್ ಇರ್ತಾವೆ. ಸೊ 18 ಮಾರ್ಕ್ಸ್ 5 ಮಾರ್ಕ್ಸ್ 4 ಮಾರ್ಕ್ಸ್ ಬಿದ್ದರೂ ಹಾಕಿರಿ. ಎದಕ್ಕಂದರೆ ಡಿಪೆಂಡ್ ಅಪಾನ್ ಸಬ್ಜೆಕ್ಟಿಗೆ ಇರ್ತೈತಿ. ನಮ್ದು ಯಾವ ಸಬ್ಜೆಕ್ಟ್ ಇರುತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಅಪಾನ್ ಇರುತ್ತೆ. ಸೊ ನಮ್ಗೆ ಡಿಪೆಂಡ್ ಅಪಾನ್ ಎದ್ರ ಮೇಲೆ ಇರ್ತೈತಿ? ಈ ಮ್ಯಾಥಮೆಟಿಕ್ಸ್ ಅಂತ ಅನ್ಕೋರಿ. ಅದು ನಮ್ಗೆ ಏನು, ಈಗ ಒಂದು ವೇಳೆ 9, 10 ಇಫ್ 9, 10 ಮ್ಯಾಲೆ ಬಿದ್ದರೆ ಹಾಕಿರಿ, ಪಕ್ಕ ಹಾಕಿರಿ ಅದನ್ನು. ಸೊ 10 ಮೇಲೆ ಬಿದ್ದರೆ ಹಾಕಿರಿ. ಮ್ಯಾಥಮೆಟಿಕ್ಸ್ ಇರ್ಬೋದೇನೋ ಪಾಸ್ ಮಾಡ್ತಾರೆ. ಬಟ್ ಅದೇ ಥಿಯರಿ ಸಬ್ಜೆಕ್ಟು 5, 4 ಈವನ್ 5 ಮೇಲೆ ಬಿದ್ದರೂ ಹಾಕಿರಿ. ನಾ ಹೇಳ್ತಿದ್ದೀನಿ, ಈವನ್ ಅವೆಲ್ಲ ಎಕ್ಸಾಂಪಲ್ ಸಮ್ ಕಡೆನೂ ಇದೆ. ಸೊ 9, 7, 4 ಬಿದ್ದೋರಿಗೆ ಒಮ್ಮೆ 27 ಕೊಟ್ಟಿದ್ದಾರೆ, 5 ಬಿದ್ದೋರಿಗೆ ಒಮ್ಮೆ ಎಷ್ಟು 30 ಕೊಟ್ಟಿದ್ದಾರೆ. ಸೊ ಡಿಪೆಂಡ್ ಅಪಾನ್ ಸಬ್ಜೆಕ್ಟ್ ಮೇಲೆ ಇರುತ್ತೆ. ಸೊ ಪಕ್ಕ ಹಾಕಿ. ಇನ್ನೊಂದು ಏನಂದ್ರೆ, ನೀವು ಹಾಕ್ತಿರ್ತಿರಲ್ಲ, ಅದು ಏನು ಸಬ್ಜೆಕ್ಟ್ ಅಂತ ನಾನು ಕಮೆಂಟ್ ಮಾಡಿ, ನಾನು ಹೇಳ್ತೀನಿ. ಥ್ಯಾಂಕ್ ಯು, ಬಾಯ್.